ಹಾಸ್ಪಿಟಲಿದ್ದಾಗ ಅಲ್ಲಿ ಬರ್ತಿದ್ದ ಕೆಲವು ಪತ್ರಿಕೆಗಳಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಲೇಖನಗಳನ್ನ ಓದ್ತಾ ಇದ್ದೆ. ತುಂಬಾ ಬೇಸರ ಆಗ್ತಾಯಿತ್ತು. ಯಾವ್ಯಾವ ಥರ ಹಿಂಸೆ ಪಡ್ತಾರೆ ಜನ ಈ ಕ್ಯಾನ್ಸರ್ ಅನ್ನೋ ಅರ್ಬುದ ರೋಗದಿಂದ ಅಂತ. ಆಮೇಲೆ ಏನಾಯಿತು, ನಮ್ಮ ಲೇಡಿ ಬಾಸ್ ಹೇಳಿದ್ರಲ್ಲ ಫಿಕ್ಷನ್ ಬರಿಬೇಕು ಅಂತ, ಇದನ್ನೇ ಯಾಕೆ ಬರಿಬಾರ್ದು ಅಂತ ವಾಟ್ಸ್ ಹರ್ ಮಿಸ್ಟೇಕ್ ಅಂತ ಒಂದು 50 ಭಾಗದ ಒಂದು ಧಾರಾವಾಹಿ ಬರೆದೆ. ದಿನ ಬ್ಲಾಗಲ್ಲಿ ಒಂದೊಂದು ಅಧ್ಯಾಯ. ಆಮೇಲೆ ಇದನ್ನು ಯಾಕೆ ಕನ್ನಡಕ್ಕೆ ಮಾಡಬಾರ್ದು ಅಂತ ಹೇಳಿ ಕನ್ನಡದಲ್ಲಿ ಬರೆದೆ. ಏನೇನೋ ಹೆಸರು ಬಂತು, ಆಗು ನೀ ಸುಖಿ, ಸುಖಿ ಓ ಆಗು ಅಂಥೇಳಿ ಆಗಿ ಕೊನೆಗದು ಸುಖಿಯಾಗಿರುವ ಸಖಿ ಅಂತಾಯಿತು. ಪುಸ್ತಕನ ನಾನು ತೊಗೊಂಡೋಗಿ ನಾನು ಅವಾಗ ಇವ್ರಿಗೆ ಕೊಟ್ಟೆ, ಮಂಗಳಕ್ಕೆ ಕೊಟ್ಟೆ. ಮಂಗಳದವರು ಅಲ್ಲಿ ಇವರಿದ್ದರು, ನಾರಾಯಣ್ ಅವರು, ಇಲ್ಲಪ್ಪ ಇಂಥದ್ದೆಲ್ಲ ಹಾಕಲ್ಲ ನಾವು, ಇದು ಸರೋಗಲ್ಲ ನಮ್ಮ ಓದುಗರಿಗೆ ಅಂದರು. ಸರಿ ಅಂತ ವಿಜಯವಾಣಿಗೆ ಕೊಟ್ಟಾಗ ಶ್ರೀಧರಮೂರ್ತಿ ಅವರಿದ್ದರು ಅಲ್ಲಿ. ನಾನು ಕೊಡೋಕ್ಕೆ ಸರಿಯಾಗಿ ಅವರು ಅಲ್ಲಿ ವಿಜಯವಾಣಿಲಿ ನಿಲ್ಲಿಸ್ಬಿಟ್ರು. ದೈನಿಕ ಧಾರಾವಾಹಿ ಹಾಕ್ತಾಯಿದ್ರು, ಫಿಕ್ಷನ್ ಹಾಕೋದು ನಿಲ್ಲಿಸ್ಬಿಟ್ರು. ಸರಿ, ಆ್ಯಸ್ ಯೂಶ್ವಲ್ ವಿದ್ಯಾರಣ್ಯ ಅವ್ರು ಕೊಟ್ಟೆ, ಅವ್ರು ಪುಸ್ತಕ ಮಾಡಿಬಿಟ್ರು. ಅದು ಚೆನ್ನಾಗೇ ಇಷ್ಟ ಆಯಿತು, ಸುಮಾರು ಜನಕ್ಕೆ ಇಷ್ಟ ಆಯಿತು. ಯಾಕೆಂದರೆ ಒಂದು ಎಂಡಮೂರಿ ಅವರ ಪ್ರಾರ್ಥನಾ ಒಂದು ಕ್ಯಾನ್ಸರ್ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಅವರು ಕ್ಯಾನ್ಸರ್ ಅಂತ ಒಣ ಸಬ್ಜೆಕ್ಟ್ನ ತುಂಬ ಒಂದು ಥ್ರಿಲ್ಲರ್ ಶೈಲಿಯಲ್ಲಿ ಬರೆದಿದ್ದಾರೆ. ನಾನು ಅದೇ ಇಲ್ಲ ಮಾಡಿದೆ, ಅನುಸರಿಸಿದ್ದೀನಿ. ನಂದು ಇದು ಥ್ರಿಲ್ಲರ್ ಶೈಲಿಯಲ್ಲಿದೆ. ಅಲ್ಲಿ ಬರೋದು 3 ಪಾತ್ರಗಳು, ಹೆಸರುಗಳು 2 ಬರೋದು, ದಮ್ಮು ನಮ್ಮು ಅಂತ. ನಮ್ಮು ಅಂತ ಒಂದು ತೀರಾ ಮೈಲ್ಡ್ ಲೇಡಿ ಆ್ಯಂಡ್ ದಮ್ಮು ಅಂತ ಒಂದು ವೈಲ್ಡ್ ಲೇಡಿ. ಇಬ್ಬರಿಗೂ ಕ್ಯಾನ್ಸರು. ಅವರಿಬ್ಬರು ಕಥೆಯನ್ನು ಬರೀತಿರೋನು ನಾನು, ಅಂದರೆ ಒಬ್ಬ ಯುವಕ. ನಾನು ಯುವಕ ಇಲ್ಲ, ಮನಸ್ಸು ಯುವಕ. ಸೊ ಹೀಗೆ ನಾನು ಬರಿತಾ ಹೋಗ್ತೀನಿ ಅವರಿಬ್ಬರ ಬಗ್ಗೆ. ಹೆಂಗಿದೆ ಅಂದರೆ ಓಡಿಸ್ಕೊಂಡು ಹೋಗುತ್ತೆ ಹಂಗೆ. ಯಾಕೆಂದರೆ ಆ್ಯಂಡ್ ಸುಮಾರು ನಾನು ಕ್ಯಾನ್ಸರ್ ಬಗ್ಗೆ ಮಾಹಿತಿ ಎಲ್ಲ ಸಂಗ್ರಹಿಸಿದ್ದೆ, ಅದನ್ನೆಲ್ಲ ಅಲ್ಲಲ್ಲೇ ಹಾಕಿದ್ದೀನಿ. ಇದರಲ್ಲಿ ಕನ್ನಡಪ್ರಭದಲ್ಲಿ ಒಂದು ಒಳ್ಳೆ ಇದು ಕೂಡ ಕೊಟ್ಟಿದ್ದರು, ವಿಮರ್ಶೆ. ಕ್ಯಾನ್ಸರ್ ಬಗ್ಗೆ ಭಾಳ ಒಳ್ಳೆಯ ಮಾಹಿತಿ ಇದೆ ಅಂತ. ತುಂಬ ಇಷ್ಟವಾಗಿ ಬರೆದಿದ್ದೆ, ಸುಖಿಯಾಗಿರೋ. ಆ್ಯಂಡ್ ನನ್ನ ವಿದ್ಯಾರಣ್ಯ ಅವರೊಂದು ತುಂಬ ವಿಶಿಷ್ಟವಾದ ಮುಖಚಿತ್ರ ಬರೆದಿದ್ದಾರೆ. ಒಟ್ಟಿನಲ್ಲಿ ಇದು ನನಗೆ ಇದೆಲ್ಲ ಆದಮೇಲೆ ಮಂಗಳದಲ್ಲಿ ಕರೆದ್ರು, ನನಗೆ ಫೋನ್ ಮಾಡಿದರು, ಬಂದ್ಬಿಟ್ಟು ಮತ್ತೆ ಕೊಡಿ ನನಗೆ ಅಂದರು. ಯಾಕೆ ಸರ್ ಅಂದರೆ, ತುಂಬ ಹಾಕ್ತೀನಿ ನಾನು, ಕೊಡಿ ಅಂದರು. ಸರ್ ಪುಸ್ತಕ ಬಂದು 5 ವರ್ಷ ಆಯಿತು ಅಂತ. ಏನು ಪರವಾಗಿಲ್ಲ ಕೊಡಿ ಅಂಥೇಳಿ 25 ವಾರ ಅದನ್ನ ಧಾರಾವಾಹಿ ಮಾಡಿದ್ರು. ತುಂಬ ಜನ ಅದನ್ನ ಇಷ್ಟಪಟ್ಟು ಬರೆದ್ರು. ನಂಗೆ ಅಂದ್ಕೊಂಡೆ, ಒಂದು ಕಥೆನ ಪುಸ್ತಕ ಆದಮೇಲೆ ಧಾರಾವಾಹಿ ಆಗಿರೋದು ಬಹುಶಃ ಇದೊಂದು ವಿಶೇಷ ಅಂಥೇಳಿ ಸಂತೋಷಪಟ್ಟೆ. ಅಲ್ಲೂ ಕೂಡ ಒಳ್ಳೆಯ ವಿಮರ್ಶೆ ಬಂತು ಮಂಗಳದಲ್ಲಿ. ನಮಸ್ಕಾರ.